This call is now being recorded. ಸರಿ ಹರೇ ಶ್ರೀನಿವಾಸ ಪರಮೇಶ್ವರ ನಮಸ್ಕಾರ ಗುರು. ಒಳ್ಳೆ स्मृतिभिरनुमेजं शुभ्रकायं सखाजं सुखमजमनपाजं मुक्त्युपायं विमाजं नृहजमहममेजं ध्येयमम्नाजगेयं सदजमसदजेयं श्रीसहाजं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। शजःपत्ते नित्या गणितगुणमाणिक्य विशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलये व्यस्तारिगोसन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गगः तेनं व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः स पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसे भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಕಾಮಾಧಿಕರಣಂ ಅಂತ ಅಧಿಕರಣದ ಹೆಸರು. ಈ ಕಾಮಾಧಿಕರಣದ ವಿಷಯ ಏನು ಅಂತ ಈಗ ನೋಡೋಣ. ಇಲ್ಲಿ ಬರುವಂತ ಬ್ರಹ್ಮಸೂತ್ರ ಹೀಗೆ: ಓಂ ಕಾಮಾತ್ ಇತರತ್ರ ತತ್ರ ಚ ಆಯತನಾದಿಭ್ಯ ಓಂ ಅಂತ. ಈ ಅಧಿಕರಣದಲ್ಲಿ ಲಕ್ಷ್ಮೀದೇವಿಯ ಬಗ್ಗೆ ವಿಚಾರ ಮಾಡ್ತಾರೆ. ಈಗ ಪ್ರಾಣದೇವರ ಬಗ್ಗೆ ವಿಚಾರ ಬಂತು, ಪರಮಾತ್ಮನ ಬಗ್ಗೆ ವಿಚಾರ ಬರ್ತಾ ಇತ್ತು, ಲಕ್ಷ್ಮೀದೇವಿ ಬಗ್ಗೆ ವಿಚಾರ ಮಾಡ್ಲಿಕ್ಕಿರೋ ಅಧಿಕರಣ. ಇದನ್ನ ಕಾಮಾಧಿಕರಣಂ ಅಂತ ಕರೀತಾರೆ. ಇಲ್ಲಿ ಲಕ್ಷ್ಮಿಯ ಬಗ್ಗೆ ಪ್ರಶ್ನೆ ಬಂತು. ಏನು ಪ್ರಶ್ನೆ ಅಂದ್ರೆ, ಈಗ ಉಪಾಸನೆಯನ್ನ ಅಂದ್ರೆ ದೇವರ ಉಪಾಸನೆಯನ್ನ ಮಾಡೋರು ಕೆಲವರು ಇದ್ದಾರೆ. ಕೆಲವರು ಉಪಾಸನೆ ಮಾಡ್ತಾರೆ, ಕೆಲವರು ಮಾಡೋದಿಲ್ಲ ಉಪಾಸನೆಯನ್ನ. ಹಾಗೆ ಲಕ್ಷ್ಮೀದೇವಿನೂ ಕೂಡ ಚೇತನ ತಾನೆ, ಅವಳು ಕೂಡ ಬದುಕಿರೋಂಥ ಒಂದು ವಸ್ತು ತಾನೆ. ಹೇಗೆ ಎಲ್ಲ ಜೀವರು ಇದಾರೋ, ಪರಮಾತ್ಮನು ಹೇಗಿದಾನೋ ಹಾಗೆ ಲಕ್ಷ್ಮೀದೇವಿನೂ ಕೂಡ, ಅವಳಿಗೂ ಜ್ಞಾನ ಇದೆ, ಶಕ್ತಿ ಇದೆ. ಹೀಗೆ ಚೇತನ ಅಂದ್ರೆ ಜಡ ಅಲ್ಲ, ಚೇತನ. ಚೇತನ ಆದ್ರಿಂದ ಕೆಲವು ಚೇತನರು ಉಪಾಸನೆಯನ್ನ ಮಾಡ್ತಾರೆ, ಕೆಲವು ಚೇತನರು ಮಾಡಲ್ಲ. ಈ ಲಕ್ಷ್ಮೀದೇವಿಯನ್ನ ಯಾವ ಗುಂಪಿನಲ್ಲಿ ಸೇರಿಸ್ತಿದೆ? ಅವಳಿಗೆ ಉಪಾಸನೆ ಮಾಡ್ಲಿಕ್ಕೆ ಹಕ್ಕಿದೆಯಾ ಇಲ್ವಾ ಅಂತ ಪ್ರಶ್ನೆ. ಇದು ಯಾರಿಗೆ ಈ ತರ ಪ್ರಶ್ನೆ ಬರುತ್ತೆ ನಮ್ಗೆ ಅನಿಸ್ಬೋದು. ಲಕ್ಷ್ಮೀದೇವಿ ಬಗ್ಗೆ ಪ್ರಶ್ನೆ, ಅವಳಿಗೆ ಉಪಾಸನೆ, ದೇವ್ರ ಉಪಾಸನೆ ಮಾಡ್ಲಿಕ್ಕೆ ಅಧಿಕಾರ ಇದೆಯೋ ಇಲ್ವೋ ಅಂತ. ಈ ಪ್ರಶ್ನೆ ಮಾಡೋನ್ಗಾದ್ರೂ ಸ್ವಲ್ಪ ಬುದ್ಧಿ ಬೇಕಲ್ವಾ? ಅಂದ್ರೆ ಹಾಗಲ್ಲ, ಪ್ರತಿಯೊಂದು
ವಿಷಯಗಳಲ್ಲಿ ಅನೇಕ ತರದ ಆಕ್ಷೇಪಗಳು ಸಹಜವಾಗಿ ಬರುತ್ತಿರುತ್ತೆ. ಬೇರೆಯವ್ರ ಹತ್ರ ಕೇಳೋದಿಲ್ಲ, ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಸಹಜವಾಗಿ ಪ್ರಶ್ನೆಗಳಿರುತ್ತೆ. ಅಂತಹ ಪ್ರಶ್ನೆಗಳಿಗೂ ಉತ್ತರಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ತರದ ಪ್ರಶ್ನೆಗಳನ್ನ ಮಾಡಿಕೊಂಡು ಸ್ವಯಂ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರೇ ತಿಳಿಸಿದ್ದಾರೆ. ಅದರಿಂದ ವೇದವ್ಯಾಸರು ಹಾಗಾದ್ರೆ ಯಾಕೆ ಬರಿಬೇಕಾಗಿತ್ತು? ಅವ್ರಿಗಂತೂ ಚೆನ್ನಾಗೇ ಗೊತ್ತಿದೆ. ಯಾಕೆ ವೇದವ್ಯಾಸರಂದ್ರೆ ಸಾಕ್ಷಾತ್ ಭಗವಂತ ಆಯ್ತು. ಭಗವಂತನ ತನ್ನ ಹೆಂಡತಿಯ ಬಗ್ಗೆ ಗೊತ್ತೇ ಇರತ್ತೆ. ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಾಳೋ ಇಲ್ವೋ ಅಂತ ಒಂದು ಚರ್ಚೆ ಮಾಡುವಂತ ಅಗತ್ಯ ಇದೆಯಾ? ಇಲ್ಲ. ಆದ್ರೂ ಬೇರೆಯವರಿಗೆ ಯಾರಿಗಾದ್ರೂ ಹೀಗೆ ಸಂದೇಹ ಬಂದ್ರೆ ಆ ಬಂದ ಸಂದೇಹವನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರ ಉತ್ತರವನ್ನ ಕೊಡ್ಲೇಬೇಕು. ಅದಕ್ಕೋಸ್ಕರ ಈ ರೀತಿ ಸಂದೇಹವನ್ನ ಪಟ್ಟು ಅದು ಉತ್ತರ ಕೊಡ್ತಾ ಇರೋದು. ಆದ್ರೆ ಬ್ರಹ್ಮಸೂತ್ರದಲ್ಲಿ ಪ್ರಶ್ನೆ ಸಂದೇಹ ಇದೆಲ್ಲ ತೋರಿಸಿರಲ್ಲ, ಉತ್ತರ ಇರುತ್ತೆ ಅದ್ರಲ್ಲಿ ಬ್ರಹ್ಮಸೂತ್ರದಲ್ಲಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಯಾವುದು, ಇದಕ್ಕೆ ಸಂದೇಹ ಏನ್ ಬರುತ್ತೆ, ಸಂಶಯ, ಅದನ್ನೆಲ್ಲ ಈಗ ತೋರಿಸ್ತಾ ಇದ್ದಾರೆ. ಅಲ್ಲಿ ಸಂಶಯ ಬರೋದಂತೂ ಇಷ್ಟು: ಲಕ್ಷ್ಮೀ ದೇವಿಗೆ ಉಪಾಸನ ಮಾಡ್ಲಿಕ್ಕೆ ಅಧಿಕಾರ ಇದೆಯೋ ಇಲ್ವೋ ಅಷ್ಟೆ. ಅದಕ್ಕೆ ಯಾಕೆ ಈ ತರ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರಿನಾ ಅಂತ ಅನ್ನಿಸ್ಬೋದು. ಅದಕ್ಕೆ ಸರಿಯಾದ ಕಾರಣ ಕೊಡ್ತಾರೆ. ಯಾಕೆ ಈ ತರ ಸಂದೇಹ ಬರ್ತಾ ಇದೆ ಅಂದ್ರೆ, ಇಲ್ಲೊಂದು ಪೂರ್ವ ಪಕ್ಷ ಮಾಡೇ ಬಿಡ್ತೀವಿ. ಲಕ್ಷ್ಮೀ ದೇವಿ ಉಪಾಸನೆ ಮಾಡ್ಬೇಕಾಗಿಲ್ಲ ಅಂತ. ಅಂದ್ರೆ ಉಪಾಸನೆ ಮಾಡ್ಲಿಕ್ಕೆ ಅವಳು ಪ್ರಯತ್ನ ಪಡೋ ಅಗತ್ಯ ಇಲ್ಲ, ಅಂದ್ರೆ ಉಪಾಸನ ಅಧಿಕಾರ ಯೋಗ್ಯತೆನೆ ಬೇಡ ಅವಳಿಗೆ ಅಂತ. ಇದ್ಯಾಕೆ ಹೀಗೆ ಹೇಳ್ತಾ ಇದ್ದೀರಿ ಅಂದ್ರೆ, ಅವಳು ನಿತ್ಯ ಮುಕ್ತಳು ಅಂತ ಪ್ರಸಿದ್ಧಿ. ಯಾರು? ಲಕ್ಷ್ಮೀ ದೇವಿ. ಭಗವಂತ ಅವನು ನಿತ್ಯ ಮುಕ್ತ, ಯಾವಾಗ್ಲೂ ಮುಕ್ತಿ ಅವನಿಗೆ. ಅವನು ಮುಕ್ತಿಯನ್ನ ಪಡಿಬೇಕು ಅಂತಿಲ್ಲ. ಲಕ್ಷ್ಮೀ ದೇವಿನೂ ಕೂಡ ಅಷ್ಟೇ, ಯಾವಾಗಲೂ ಕೂಡ ಅವಳು ಮೋಕ್ಷದಲ್ಲೇ ಇರ್ತಾಳೆ. ಮುಕ್ತಿಯನ್ನ ಪಡೆದಾಗೋಗಿದೆ ಅಂತಾನೂ ಅಲ್ಲ, ಮುಕ್ತಿಯಲ್ಲೇ ಇರೋಳಷ್ಟೇ. ಪಡೆಯೋದು ಅಂತ ಹೇಳೋಂಗಿಲ್ಲ. ಪಡೆಯೋದು ಅಂತ ಬಂದ್ರೆ ಮುಂಚೆ ಇರ್ಲಿಲ್ಲ ಈಗ ಸಿಕ್ತು ಅಂತ ಆಗ್ಬಿಡುತ್ತೆ. ಆದ್ರಿಂದ ಹಾಗೂ ಹೇಳೋ ಹಾಗಿಲ್ಲ. ಅಂತೂ ಮುಕ್ತಳವಳು, ಯಾವಾಗಲೂ ಮೋಕ್ಷದಲ್ಲಿ ಇರ್ತಾಳೆ. ಭಗವಂತ ಮೋಕ್ಷದಲ್ಲಿ ಇರ್ತಾನೆ. ಹಾಗೆ ಬೇರೆ ಇನ್ಯಾರು ಕೂಡ, ಬ್ರಹ್ಮದೇವರು ಮೋಕ್ಷದಲ್ಲಿ ಇರ್ತಾರೆ ಅಂದ್ರೆ ಅದು ಮುಕ್ತ ಬ್ರಹ್ಮ. ಮೋಕ್ಷದಲ್ಲಿ ಇರೋ ಬ್ರಹ್ಮದೇವರು ಸರಿ, ಇನ್ನೂ ಮೋಕ್ಷಕ್ಕೆ ತಲುಪದ ಬ್ರಹ್ಮದೇವರು ಯಾರಿದ್ದಾರಲ್ಲ ಅವ್ರ ಕಥೆ. ಹಾಗಾಗಿ ಪ್ರತಿಯೊಬ್ಬರು ಮಿಕ್ಕಿದವರು ಅಂದ್ರೆ ಪರಮಾತ್ಮ ಮತ್ತೆ ಲಕ್ಷ್ಮೀ ದೇವಿಗಿಂತ ಬಿಟ್ಟು ಇನ್ಯಾರೇ ಇರ್ಲಿ, ಅವರೆಲ್ಲರೂ ಕೂಡ ಮುಕ್ತರು ಅಮುಕ್ತರು. ಅಂದ್ರೆ ಮೋಕ್ಷದಲ್ಲಿ ಇರುವಂತಹ ರುದ್ರದೇವರು, ಮೋಕ್ಷದಲ್ಲಿ ಇಲ್ಲದೇ ಇರೋ ರುದ್ರದೇವರು. ಯಾಕಂದ್ರೆ ಅದೆಲ್ಲ ಪದವಿ. ಆ ಪದವಿಗೆ ಬಂದು ಅವರು ಮುಂದಕ್ಕೆ ಸಾಧನೆ ಮಾಡ್ಕೊಂಡು ಹೋಗೋರು. ಈ ಎಲ್ಲ ಪ್ರಶ್ನೆಗೆ, ಈ ಎಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಲಕ್ಷ್ಮೀ ದೇವಿಗೆ ಯಾವಾಗ್ಲೂ ಮುಕ್ತಿಯಲ್ಲೇ ಸ್ಥಾನ ಇರೋದ್ರಿಂದ, ಯಾವಾಗ್ಲೂ ಅಲ್ಲೇ ಇರೋದ್ರಿಂದ ಅವಳು ಯಾಕೆ ಉಪಾಸನೆಯನ್ನ ಮಾಡ್ಬೇಕು? ಅವಳು ಮಾಡೋ ಅಗತ್ಯನೇ ಇಲ್ಲ, ಪ್ರಯತ್ನ ಪಡೋ ಅವಶ್ಯಕತೆನೂ ಇಲ್ಲ. ಈಗ ಮುಕ್ತರಿಗಾದ್ರೆ ಬೇರೆಯವ್ರಿಗಿದೆ. ಯಾಕೆ ಸಂಸಾರದಲ್ಲಾದ್ರೂ ದೇವರ ಬಗ್ಗೆ ಧ್ಯಾನ ಮಾಡ್ತಾರೆ, ಅದಕ್ಕೆ ಪ್ರಯತ್ನ ಪಡ್ತಾರೆ, ಎಲ್ಲ ಸರಿ. ಆದ್ರೆ ಈ ತರ ಲಕ್ಷ್ಮಿಗೆ ಇಲ್ಲವಲ್ಲ. ಇದು ಇನ್ನೂ ಒಂದು ಹೆಚ್ಚಿನ ಸ್ಥಾನಮಾನ ಇದೆ ಯಾರಿಗೆ? ಲಕ್ಷ್ಮೀ ದೇವಿಗೆ. ಹಾಗಾಗಿ ಅವಳು ಉಪಾಸನೆ ಮಾಡೋದು ಸರಿ ಇಲ್ಲ. ಒಂದ್ ವೇಳೆ ಲಕ್ಷ್ಮೀ ದೇವಿನು ದೇವರ ಧ್ಯಾನ ಮಾಡ್ಲಿಕ್ಕೆ, ಉಪಾಸನೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಅವಳಿಗೂ ಸಂಸಾರಿಗಳಿಗೆ ಏನ್ ವ್ಯತ್ಯಾಸ ಬಂತು? ನಾವು ಪ್ರಯತ್ನ ಪಡ್ತಾ ಇದೀವಿ ದೇವರ ಧ್ಯಾನ ಮಾಡ್ಲಿಕ್ಕೆ, ಅವಳು ಪ್ರಯತ್ನ ಪಡ್ತಾ ಇದ್ದಾಳೆ, ಮತ್ತೇನ್ ವ್ಯತ್ಯಾಸ ಏನ್ ಬಂತು? ಅಷ್ಟೇ ಅಲ್ಲ, ಒಂದ್ ವೇಳೆ ಲಕ್ಷ್ಮೀ ದೇವಿ ದೇವರ ಧ್ಯಾನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದು ಧ್ಯಾನ ಮಾಡ್ತಾ ಇದ್ದಾಳೆ ಅಂತ ಇಟ್ಕೊಳ್ಳೋಣ. ಆಗ ಹಿಂದೆ ನೀವು ಪ್ರಾಣದೇವರು ಹೊರಗ್ ನಿಲ್ಸಿದ್ರಲ್ಲ, ದೇವರ ಧ್ಯಾನವನ್ನ ಮಾಡೋದ್ರಲ್ಲಿ ಯಾರು ಶ್ರೇಷ್ಠ? ಕೊನೆಗೆ ಪ್ರಾಣದೇವರು ನಿಲ್ಲಿಸಿದ್ರಿ. ಅದು ತಪ್ಪಾಗತ್ತೆ. ಯಾಕೆ? ಪ್ರಾಣದೇವರಿಗಿಂತ ಉತ್ತಮಳಾದ ಲಕ್ಷ್ಮೀ ದೇವಿ ಇರಬೇಕಾದ್ರೆ ನೀವು ಧ್ಯಾನಾಧಿಕಾರಿಗಳಲ್ಲಿ ದೇವರ ಧ್ಯಾನ ಮಾಡೋದ್ರಲ್ಲಿ ಅತಿ ಶ್ರೇಷ್ಠರು ಅಂದ್ರೆ ಮುಖ್ಯ ಪ್ರಾಣದೇವರು ನಿಲ್ಲಿಸಿದ ತಪ್ಪಾಗತ್ತೆ. ಹಾಗಾಗಿ ಅಲ್ಲಿ ಮುಖ್ಯ ಪ್ರಾಣದೇವರು ಉಪಾಸಕರಲ್ಲಿ ಶ್ರೇಷ್ಠರಲ್ಲ, ಅವರಿಗಿಂತ ಶ್ರೇಷ್ಠಳು ಲಕ್ಷ್ಮೀ ದೇವಿ ಇದ್ದಾಳೆ ಅಂತ ಹೇಳ್ಬೇಕಾಗಿತ್ತು. ಹಾಗಾಗಿ ಒಟ್ಟಿನಲ್ಲಿ ಲಕ್ಷ್ಮೀ ದೇವಿಯ ಬಗ್ಗೆ ಈ ಪ್ರಶ್ನೆ ಏನಂದ್ರೆ, ನಿತ್ಯ ಮುಕ್ತಳಾದ್ರಿಂದ ಅವಳು ದೇವರ ಉಪಾಸನೆಯನ್ನ ಮಾಡ್ಬೇಕಾಗಿಲ್ಲ, ಅವಳಿಗೆ ಅಧಿಕಾರ ಯೋಗ್ಯತೆ ಇಲ್ಲ ಅಂತ. ಹೀಗೆ ಅಧಿಕಾರ ಯೋಗ್ಯತೆ ಇಲ್ಲ ಅನ್ನೋದ್ರ ಅಭಿಪ್ರಾಯ ಬೇಕಾಗಿಲ್ಲ ಅಂತ. ಯಾರು ಮಾಡ್ಬೇಕು ಉಪಾಸನೆ? ಯಾರಿಗಿನ್ನೂ ಮೋಕ್ಷ ಸಿಕ್ಕಿಲ್ಲ ಅಂತ ಅವ್ರು ಮಾಡ್ಬೇಕು. ಅವಳು ಯಾಕೆ ಮಾಡ್ಬೇಕು? ಅಷ್ಟೇ ಅಲ್ಲ, ಮೋಕ್ಷದಲ್ಲಿ ಇರೋರು ಯಾವತ್ತೋ ಒಂದ್ ಕಾಲದಲ್ಲಿ ಮಾಡಬಹುದೋ ಏನೋ ಸಂಸಾರದಲ್ಲಿ ಇದ್ದಾಗ. ಅದೇ ಲಕ್ಷ್ಮೀ ದೇವಿ ಮೋಕ್ಷದಲ್ಲೇ ಯಾವಾಗ್ಲೂ ಇರೋಳು. ಅಲ್ಲಿಂದ ಯಾವತ್ತೋ ಹೀಗಿದ್ಲು ಆಮೇಲೆ ಅಲ್ಲಿ ಹೋದ್ದು ಅಂತಿಲ್ಲ. ಸಂಸಾರದಲ್ಲಿ ಇದ್ದ ಮನುಷ್ಯರೆಲ್ಲ ಒಂದು ದಿವಸ ಮೋಕ್ಷಕ್ಕೆ ಹೋಗೋ ತರ ಹಾಗೇನಿಲ್ಲ, ಮೋಕ್ಷದಲ್ಲಿ ಯಾವಾಗಲೂ ಇರ್ತಾಳೆ. ಆದ್ರೆ ಯಾವಾಗ ದೇವ್ರ ಇಚ್ಛೆ ಬರುತ್ತೋ ಆವಾಗ ಭೂಲೋಕದಲ್ಲೂ ಬರ್ತಾಳೆ, ಅವತಾರ ಮಾಡ್ತಾಳೆ, ಅದು ಬೇರೆ ವಿಷಯ. ಆದ್ರೆ ಯಾವಾಗ್ಲೂ ಮೋಕ್ಷದಲ್ಲೇ ಇರೋಳು, ಸಿದ್ಧ ಅವಳಿಗೆ ಯಾವಾಗ್ಲೂ. ಅದನ್ನ ಪಡೆಯುವಂತ ಅಗತ್ಯನೇ ಇಲ್ಲ. ಹಾಗಾಗಿ ಈ ಪ್ರಶ್ನೆ ಬಂದಿದೆ.
ಅದರಿಂದ ಏನಾಯ್ತು ಅಂದ್ರೆ ಅಪ್ರಯತ್ನ ಅಂತ ಪ್ರಶ್ನೆ ಮಾಡ್ದ ಪೂರ್ವ ಪಕ್ಷಿ. ಪ್ರಯತ್ನ ಪಡುವಂತ ಅಗತ್ಯ ಲಕ್ಷ್ಮೀದೇವಿಗಿಲ್ಲ. ಯಾಕೆ? ನಿತ್ಯ ಮುಕ್ತಳು ಅಂತ ಅವಳಿಗೆ ಕರೀತ. ಆಗ ಅದಕ್ಕೆ ಉತ್ತರವನ್ನ ಕೊಡ್ಬೇಕಲ್ಲ. ಈಗ ಇಲ್ಲಿ ನ್ಯಾಯ ವಿವರಣ ಗ್ರಂಥದಲ್ಲಿ ಮಧ್ವಾಚಾರ್ಯರು ತಾವು ಬಿಡಿಸಿದ್ದಾರೆ ಆ ಪ್ರಮೇಯವನ್ನ. ಅದನ್ನ ಇಲ್ಲಿ ಗುರುವರ್ಥ ದೀಪಿಕಾದಲ್ಲೂ ಕಾಣಬಹುದು. ನಚ ಶ್ರೇಯ ಅಪ್ರಯತ್ನತ್ವಾತ್ ಅನುಪಾಸನಂ ಸಂಸಾರುವ. ಎರಡು, ಲಕ್ಷ್ಮೀದೇವಿ ಪ್ರಯತ್ನ ಪಡೋದಿಲ್ಲ ಧ್ಯಾನ ಮಾಡ್ಲಿಕ್ಕೆ. ಒಂದಾ ಪ್ರಯತ್ನವನ್ನ ಪಡ್ಲಿಲ್ಲ ಅಂತ ಆದ್ರೆ ಉಪಾಸನೆ ಮಾಡೋದು ಹೇಗೆ? ಇದು ಯಾವ ಅಧಿಕರಣ ಅಂತ? ಇದನ್ನ ಕಾಮಾಧಿಕರಣ ಅಂತ ಕರೀತಾರೆ. ಆಗ್ಲೇ ತಿಳಿಸಿದ್ನಲ್ಲ, ಕಾಮಾಧಿಕರಣ ಅಂತ. ಇನ್ನು ನಚ ಶ್ರೇಯ ಅಪ್ರಯತ್ನತ್ವ ಅಂತ ಯಾವಾಗಲೂ ಲಕ್ಷ್ಮೀದೇವಿ ಪ್ರಯತ್ನವನ್ನ ಪಡೋದು ಅಂತ ಇಲ್ಲವೇ ಇಲ್ಲ. ಯಾಕೆಂದ್ರೆ ಪ್ರಯತ್ನ ಅವಳಿಗಿದ್ರೆ ಅವಳು ಸಂಸಾರಕ್ಕೆ ಬರ್ಬೇಕಾಗಿ ಬರುತ್ತೆ. ಅದಕ್ಕೇನ್ ಮಾಡಿ, ಸಂಸಾರಿಗಳಂತೆ ಅವಳು ಪ್ರಯತ್ನ ಪಡಲ್ಲ ದೇವರ ಧ್ಯಾನ ಮಾಡ್ಲಿಕ್ಕೆ. ಅದರಿಂದ ಅವಳಿಗೆ ಸಂಸಾರ ಇಲ್ಲ. ಪ್ರಯತ್ನ ಪಡಲ್ಲ ಅಂತ ಹೇಳ್ಬೇಡಿ, ಅದನ್ನ ಸಂಸಾರ ಅಂತೂ ಇಲ್ಲ. ಹಾಗಾದ್ರೆ ಧ್ಯಾನನೂ ಇಲ್ಲ ಅಂತ ಅರ್ಥ. ಯಾಕೆ? ಧ್ಯಾನ ಮಾಡ್ಬೇಕು ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಬೇಕಾದ ಪ್ರಯತ್ನ ಮಾಡ್ಬೇಕು. ಯಾವಾಗ ಧ್ಯಾನಕ್ಕೆ ಬೇಕಾದ ಪ್ರಯತ್ನ ಮಾಡ್ಲಿಲ್ಲ ಮತ್ತೆ ಧ್ಯಾನ ಮಾಡ್ಲಿಲ್ಲ ಅಂತ ಅರ್ಥ ಅಷ್ಟೇ. ಇಲ್ಲ ಯಾವಾಗ್ಲೂ ಅವಳು ಧ್ಯಾನ ಮಾಡ್ತಾ ಇರ್ತಾಳೆ, ಹಾಗಾದ್ರೆ ಸಂಸಾರ ಇರ್ಬೇಕು ಲಕ್ಷ್ಮೀದೇವಿಗೆ. ಅವಳು ನಮ್ಮಂತೆ ನಿತ್ಯ ಮುಕ್ತಳು ಅಂತ ಕರಿಬೇಡಿ ಲಕ್ಷ್ಮೀದೇವಿನ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ನಿತ್ಯಂ ಭಗವದ್ ಉಪಸ್ಥಿತೇ ಅತಿಪ್ರಿಯತ್ವಾತ್ ಸಂಸ್ಕಾರ ಪಾಠವಾತ್ ನಿತ್ಯೋಪಾಸ ಉಪಪತ್ತೇಶ್ಚ. ಹಾಗಲ್ಲ, ಭಗವಂತನ ಅತ್ಯಂತ ಹತ್ತಿರದಲ್ಲಿರೋಳು ಲಕ್ಷ್ಮೀದೇವಿ. ಪ್ರತಿನಿತ್ಯ ದೇವರ ಹತ್ರಕ್ಕೇ ಇರೋಳು. ಅಷ್ಟೇ ಅಲ್ಲ, ದೇವರಿಗೆ ಅವಳನ್ನ ಕಂಡ ಅಷ್ಟು ಪ್ರೀತಿ, ಅತಿ ಪ್ರಿಯತ್ವ, ಬಹಳ ಇಷ್ಟ. ಈ ಎರಡು ಅಂಶ. ಇನ್ನು ಸಂಸ್ಕಾರ ಪಾಠವ, ಅದು ಹತ್ರಕ್ಕೆ ಲಕ್ಷ್ಮೀದೇವಿ ಇದ್ದು ಸದಾ ದೇವರ ಧ್ಯಾನ ಮಾಡ್ತಾ ಇರ್ತಾಳೆ. ಅಷ್ಟು ಹತ್ರಕ್ಕಿದ್ಮೇಲೆ ಸುಮ್ಮನೆ ವ್ಯರ್ಥವಾಗಿ ಕಳೆಯೋದಲ್ಲ, ಒಂದೊಂದು ಕ್ಷಣವನ್ನು ಕೂಡ ದೇವರ ಧ್ಯಾನದಲ್ಲಿ ವಿನಿಯೋಗ ಮಾಡ್ತಾ ಇದ್ದಾಳೆ. ಅದು ಎಷ್ಟು ಬಲವತ್ತಾದ ಸಂಸ್ಕಾರ ಅವಳಿಗೆ ಅಂದ್ರೆ ಅದನ್ನ ಬಿಡೋದೇ ಇಲ್ಲ ಅವಳು. ಹೇಗೆ ನಿತ್ಯ ಮುಕ್ತಳೋ ಅದೇ ರೀತಿ ನಿತ್ಯ ಉಪಾಸಕಳು ಲಕ್ಷ್ಮೀದೇವಿ. ಒಂದೊಂದು ಕ್ಷಣವೂ ಕೂಡ ಬಿಡೋದಿಲ್ಲ. ಅಷ್ಟೇ ಅಲ್ಲ, ದೇವರ ಹತ್ರದಲ್ಲೇ ಯಾವಾಗ್ಲೂ ಅವಳು ಇದ್ದೇ ಇರ್ತಾಳೆ. ಒಂದ್ ಕ್ಷಣ ಆಚೆ ಹೋಗ್ತೀನಿ ಅಂತಿಲ್ಲ, ದೇವರ ಹತ್ರನೇ ಇರ್ತಾಳೆ. ಇರೋದ್ರಿಂದ ದೇವರಿಗೆ ಅವಳನ್ನ ಕಂಡ ತುಂಬಾ ಪ್ರೀತಿ. ಯಾವಾಗ ದೇವರು ಅವಳ ಮೇಲೆ ಪ್ರೀತಿಯನ್ನ ತೋರಿಸ್ತಾನೋ ತುಂಬಾ, ಹಾಗೆ ಲಕ್ಷ್ಮೀದೇವಿ ಕೂಡ ಅಷ್ಟು ಧ್ಯಾನ ಮಾಡೋಳಾದ್ರಿಂದ ಅವಳಿಗೆ ತುಂಬಾ ಇಷ್ಟ ಅಂತ ಅರ್ಥ ದೇವರನ್ನ ಕಂಡ್ರೆ. ಯಾವತ್ತು ಯಾವ ವಸ್ತುವಿನ ಬಗ್ಗೆ ತುಂಬಾ ಇಷ್ಟ ಇರತ್ತೋ ಯಾವಾಗ್ಲೂ ಅದರ ಬಗ್ಗೆ ನೆನೆಸ್ಕೊಳ್ತಾ ಇರ್ತಾರೆ ಜನರು. ಯಾರಿಗೇ ಆಗ್ಲಿ, ಮನುಷ್ಯರಿಗೆ ಯಾವ ವಸ್ತು ಬಗ್ಗೆ ತುಂಬಾ ಒಲವಿರತ್ತೋ ಇಷ್ಟ ಇರತ್ತೋ ಯಾವಾಗ್ಲೂ ಅದಿದ್ರೆ ಚೆನ್ನಾಗಿರ್ತಾ ಇತ್ತು, ಅದ್ ಹಾಗೆ ಇದು ಹೀಗೆ ಅಂತಾನೆ ನೆನಪಿಸ್ಕೊಳ್ತಾ ಇರ್ತಾರೆ ಯಾವಾಗ. ಯಾಕೆ? ಅದು ಅತಿ ಪ್ರಿಯ ಆದ್ರಿಂದ. ಹಾಗಾಗಿ ಭಗವಂತನಿಗೆ ಅತಿ ಪ್ರಿಯ ಲಕ್ಷ್ಮಿ, ಲಕ್ಷ್ಮಿಗೆ ಅತಿ ಪ್ರಿಯ ಭಗವಂತ. ಆದ್ರಿಂದ ಯಾವಾಗ್ಲೂ ಕೂಡ ಧ್ಯಾನವನ್ನ ಲಕ್ಷ್ಮೀದೇವಿ ತನ್ನ ಸಂಸ್ಕಾರ, ಬಲವತ್ತಾದ ಸಂಸ್ಕಾರ ಇರೋದ್ರಿಂದ ಅವಳು ಹಾಗೆ ಮಾಡ್ತಾ ಇರ್ತಾಳೆ ಅಂತ ಹೀಗೆ ಯೋಚಿಸ್ಬೇಕು. ವಸ್ತುತಃ ಇನ್ನೊಂದು ವಿಷಯ ಇದೆ. ಇಷ್ಟು ಇಲ್ಲಿ ಆಯ್ತು ಈ ಕಾಮಾಧಿಕರಣದಲ್ಲಿ. ಇದರ ಮೇಲೆ ಇಲ್ಲಿ 3 ಬ್ರಹ್ಮಸೂತ್ರಗಳು ಇದೆ ಈ ಕಾಮಾಧಿಕರಣದಲ್ಲಿ. ಅಲ್ಲಿ ಮೊದಲನೇ ಬ್ರಹ್ಮಸೂತ್ರದಲ್ಲಿ ಆಕ್ಷೇಪ ಮಾಡುವಂತಹ ವಿಚಾರ ಒಂದಿದೆ. ಏನಿದೆ? ಲಕ್ಷ್ಮೀದೇವಿನೂ ಕೂಡ ಸೃಷ್ಟಿಯನ್ನ ಪಡಿತಾಳೆ, ಅವಳಿಗೂ ಸೃಷ್ಟಿ ಇದೆ, ಹಾಗಾಗಿ ಅವಳಿಗೂ ಸಂಸಾರ ಇರ್ಲಿ ಅಂತ ಒಂದು ಆಕ್ಷೇಪ. ಲಕ್ಷ್ಮೀದೇವಿಗೂ ಸಂಸಾರ ಇರ್ಲಿ, ನಮ್ಮ ನಿಮ್ಮಂತೆಲ್ಲ ಲಕ್ಷ್ಮೀದೇವಿಗೂ ಸಂಸಾರ ಇರ್ಲಿ, ಯಾಕೆ? ಅವಳಿಗೂ ಸೃಷ್ಟಿ ಅನ್ನೋದಿದೆ ಅಂತ ಒಂದು ಆಕ್ಷೇಪ ಮಾಡ್ಕೊಂಡು, ಆಮೇಲೆ ಇಲ್ಲ ಅದನ್ನ ಸೃಷ್ಟಿ ಅಂತ ಕರೆಯೋದಲ್ಲ. ಅಂದ್ರೆ ಏನ ಅಭಿಪ್ರಾಯದಲ್ಲಿ ಲಕ್ಷ್ಮೀದೇವಿ ಈಗ ಸಂಸಾರದಲ್ಲಿ ಈಗ ಸೀತೆ ಯಾಕೆ ಬಂದ್ಲು, ರುಕ್ಮಿಣಿ, ಸತ್ಯಭಾಮೆ ಎಲ್ಲ ಬಂದಿದ್ದಾಳಲ್ಲ, ಅನೇಕ ಅವತಾರಗಳನ್ನ ಎತ್ತು ಬಂದಿದ್ದಾಳೆ. ಅದನ್ನ ಅನೇಕ ಅವತಾರ ಅಂತ ಕರೆಯಲ್ಲ, ಅದು ದೇವರು ಮಾಡಿದ ಸೃಷ್ಟಿ ಅಂತ ಪರಿಗಣನೆ ಮಾಡಿ ಯಾವಾಗ ಲಕ್ಷ್ಮೀದೇವಿಯನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಆಯ್ತು, ಬೇರೆ ಸಂಸಾರಿಗಳ ಸೃಷ್ಟಿನೂ ಮಾಡ್ತಾನೆ, ಎಲ್ಲರ ಸೃಷ್ಟಿ ಮಾಡ್ತಾನೆ ಭಗವಂತ. ಲಕ್ಷ್ಮೀದೇವಿನೂ ಸೃಷ್ಟಿ ಮಾಡ್ದ ಅಂದ್ರೆ ಏನ್ ಅರ್ಥ ಆಯ್ತು? ನಮಗೂ ಲಕ್ಷ್ಮೀದೇವಿಗೆ ಏನ್ ವ್ಯತ್ಯಾಸ ಬಂತು? ಹಾಗಾಗಿ ಲಕ್ಷ್ಮೀದೇವಿಗೂ ಕೂಡ ಸಂಸಾರ ಇದೆ ಅಂತ ಪ್ರಶ್ನೆ ಮಾಡ್ಕೊಂಡು ಆಮೇಲೆ ಅದಕ್ಕೆ ಉತ್ತರ ಕೊಟ್ರು, ಇಲ್ಲ, ಅವಳಿಗೆ ತನ್ನ ಇಚ್ಛೆಯಿಂದ ಹೊರಗ್ ಬರೋದಷ್ಟೇ ಅವತಾರ. ಅವಳಿಗೆ ಈಗ ದೇವ್ರ ಜೊತೆಗೆ ಬರ್ಬೇಕು ಅಂತ ಇಚ್ಛೆ ಬರ್ತಾಳೆ ದೇವ್ರ ಜೊತೆಗೆ. ಅದು ಬೇಡ ಸಾಕು ಅನ್ಸಿದ್ರೆ ಮತ್ತೆ ಮುಕ್ತಿಗೆ ಹೋಗ್ತಾಳೆ, ತನ್ನ ಸ್ಥಾನಕ್ಕೆ ಹೋಗ್ತಾಳೆ. ಇಷ್ಟೇ ಹೊರತು ಹೋಗಿ ಈ ಲಕ್ಷ್ಮೀದೇವಿಯನ್ನು ಹೋಗಿ ಸಂಸಾರಿಗಳ ಗುಂಪಿನಲ್ಲಿ ಸೇರಿಸೋದಲ್ಲ, ಅದು ತಪ್ಪು ಅಂತ ಹೀಗೆಲ್ಲ ಪ್ರಶ್ನೆಗಳು ಇದೆ. ಅದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ಲಿಲ್ಲ ವಸ್ತುತಃ. ಯಾಕೆ ಇಲ್ಲಿ ಚರ್ಚೆ ಮಾಡ್ಲಿಲ್ಲ ಅಂತಂದ್ರೆ ಈಗ ಅದು ಬೇಕಾಗಿಲ್ಲ. ಯಾಕೆ? ಇದು ಯಾವ ಪಾದ? ಧ್ಯಾನ ಪಾದ. ಧ್ಯಾನದ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ, ಅಂದ್ರೆ ಉಪಾಸನಾ ಪಾದ.
ಈ ಉಪಾಸನಾ ಪಾದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರ ಬೇಕಾಗಿಲ್ಲ ಈಗ. ಆದ್ರಿಂದ ಆ ವಿಚಾರವನ್ನ ಎತ್ಕೊಡ್ಲಿಲ್ಲ. ವಾಸ್ತವಿಕವಾಗಿ 2ನೇ ಸೂತ್ರದಲ್ಲಿ ಬಂದ ಓಂ ಆದರಾದಲೋಪಹ ಓಂ ಅಂತ ಬ್ರಹ್ಮಸೂತ್ರ ಇದೆ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಇಲ್ಲಿ ಮಾಡಿಕೊಂಡು ಉತ್ತರ ಕೊಟ್ಟಿದ್ದಾರೆ. ಇನ್ನು ಭಗವಂತನ ಉಪಾಸನೆನ ಲಕ್ಷ್ಮೀದೇವಿ ಅಂತೂ ಮಾಡೋದು ಹೇಗೆ ಅಂದ್ರೆ ಫಲದ ಅಪೇಕ್ಷೆನೇ ಇಲ್ಲ. ನನಗೆ ಇಂಥದ್ದು ಬೇಕು ಅಂತ ಲಕ್ಷ್ಮಿ ಬೇಡಿ ಭಗವಂತನ ಹತ್ರ ಧ್ಯಾನ ಮಾಡೋದಲ್ಲ. ಅವಳಿಗೆ ನಿತ್ಯ ಮುಕ್ತತ್ವ ಇರೋದ್ರಿಂದ ಯಾವುದರ ಬಗ್ಗೆನೂ ಅಪೇಕ್ಷೆ ಇಲ್ಲ. ಏನು ಬಯಸಿದ್ರೆ ಮೋಕ್ಷವನ್ನಂತೂ ಬಯಸ್ಬೇಕು. ಈಗ ಉತ್ತಮ ಫಲ ಅಂದ್ರೆ ಯಾವ್ದು ಜಗತ್ನಲ್ಲಿ? ನೀವು ಏನೇನ್ ಬೇಡ್ಕೊಳ್ತಿರೋ ಅದಕ್ಕೆಲ್ಲ ಎತ್ತರದ ಸ್ಥಾನ ಇರೋದು, ಅದೆಲ್ಲದಕ್ಕಿಂತಲೂ ಮೋಕ್ಷಕ್ಕೆ. ಮೋಕ್ಷ ಅದೇನಿದೆಯಲ್ಲ, ಒಬ್ಬ ವ್ಯಕ್ತಿ ಬೇಡೋ ಅಂಥದ್ರಲ್ಲಿ ಅದು ವಾಯುದೇವರಂತ ಭಕ್ತರಲ್ಲ ಅಥವಾ ಲಕ್ಷ್ಮೀದೇವಿ ಅಂತ ಭಕ್ತಳಲ್ಲ, ಹೊರತು ಅವರನ್ನ ಬಿಟ್ಟು ಒಬ್ಬ ವ್ಯಕ್ತಿ ಬೇಡ್ತಾನೆ ಅಂದ್ರೆ ಉತ್ಕೃಷ್ಟವಾಗಿ ಬೇಡೋದು ಅಂದ್ರೆ ಏನಂತ ಬೇಡ್ಬೇಕು ದೇವರ ಬಳಿ? ಮೋಕ್ಷ ನೀಡು ಅಂತ ಬೇಡೋದು. ಅದೇ ದೊಡ್ಡ ವಿಷಯ. ಅದಕ್ಕಿಂತ ಬೇಡೋಂತಹ ವಿಷಯಗಳಲ್ಲಿ ದೊಡ್ಡದು ಯಾವುದೂ ಸಿಗಲ್ಲ, ಅದಕ್ಕೆ ಸಮಾನವಾದದ್ದು ಸಿಗಲ್ಲ. ಎಲ್ಲ ಅದಕ್ಕಿಂತ ಕೆಳಗೇನೆ. ಅಂತ ಮೋಕ್ಷದ ಬಗ್ಗೆನೂ ಆಸೆ ಇಲ್ಲ ಲಕ್ಷ್ಮಿಗೆ. ಯಾಕೆ? ಯಾವಾಗಲೂ ಮೋಕ್ಷದಲ್ಲೇ ಇರೋದ್ರಿಂದ ಅದ್ರ ಬಗ್ಗೆ ಆಸೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಪಡೆದಾಗಿದೆ. ನಮ್ಮ ಹತ್ರ ಇದ್ಮೇಲೆ ಅದ್ರ ಬಗ್ಗೆ ಆಸೆ ಯಾಕೆ? ಅಷ್ಟೆಲ್ಲ ಇದೆ, ಜಾಸ್ತಿನೇ ಇದೆ, ಅದರಿಂದ ಆಸೆ ಬರಲ್ಲ. ಯಾವ್ದಿಲ್ವೋ ಅದ್ರ ಬಗ್ಗೆ ಆಸೆ ಬರ್ಬೇಕು. ಅದರಿಂದ ಮೋಕ್ಷ ದೊರಕಿಲ್ಲ ಅಂದ್ರೆ ಅದ್ರ ಬಗ್ಗೆ ಕುತೂಹಲ, ಆಸೆ ಎಲ್ಲ ಬರ್ಬೇಕು. ಅದು ಲಕ್ಷ್ಮೀ ದೇವಿಗೆ ಅದಿಲ್ಲ. ಪ್ರತಿನಿತ್ಯ ದೇವರ ಉಪಾಸನೆಯನ್ನ ಹತ್ರದಲ್ಲಿದ್ದು ನಿತ್ಯ ಸಂಸ್ಕಾರ ಇರೋದ್ರಿಂದ ಹಾಗೆ ಮಾಡ್ತಾ ಇರ್ತಾಳೆ ಅಂತ ಇಷ್ಟ ಹೇಳ್ಬೇಕು ಅಂತ. ಹೀಗೆ ಈ ಕಾಮಾಧಿಕರಣದಲ್ಲಿ ಈ ಲಕ್ಷ್ಮೀ ದೇವಿಯ ಉಪಾಸನಾ ಯೋಗ್ಯತಾ ವಿಚಾರವನ್ನ ಮಾಡಿ ಅವಳು ಉಪಾಸನೆ ಮಾಡ್ತಾಳೆ. ಅವಳು ವಸ್ತುತಃ ಸಂಸಾರಿಗಳ ಗುಂಪಿನಲ್ಲಿ ಸೇರಲ್ಲ, ಆದ್ರೆ ಬೇರೆಯಾಗಿದ್ದು ಕೂಡ ಪ್ರತಿನಿತ್ಯ ದೇವರನ್ನ ಅತಿ ಪ್ರಿಯವನ್ನಾಗಿ ಹೊಂದಿರೋದ್ರಿಂದ ದೇವರ ಬಗ್ಗೆ ಯಾವಾಗ್ಲೂ ಧ್ಯಾನವನ್ನ ಅವಳು ಮಾಡ್ತಾ ಇರ್ತಾಳೆ ಅಂತ ಅರ್ಥ ಮಾಡ್ಬೇಕು ಅಂತ ಇಷ್ಟ ಆಯ್ತು. ಇನ್ನು ಈ ಕಾಮಾಧಿಕರಣದ ಒಂದು ಸೂತ್ರ ಓಂ ಕಾಮಾದಿತರತ್ರ ತತ್ರ ಚಾಯತನಾದಿಭ್ಯ ಓಂ ಅಂತ ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರದ ಅರ್ಥ ಏನು ಅಂತ ಈಗ ನೋಡೋಣ. ಕಾಮಾತ್ ಅಂದ್ರೆ ಕಾಮನೆ ಅಂದ್ರೆ ಇಚ್ಛೆ, ಬಯಕೆ ಅಂತ ಅರ್ಥ. ಮನಸ್ಸು ಬಂದ ಹಾಗೆ ಅವಳು ಎಲ್ಲಿ ಬೇಕಾದ್ರೂ ಅವತಾರ ಮಾಡ್ತಾಳೆ. ಕಾಮಾತ್ ಕಾಮನೆಯಿಂದ, ತನ್ನ ಬಯಕೆಯಿಂದ, ತನ್ನ ಇಚ್ಛೆಯಿಂದ ಹೇಗ್ ಬೇಕಾದ್ರೂ ಎಲ್ಲಾದ್ರೂ ಅವತಾರ ಮಾಡ್ಬೋದು. ಆದ್ರೆ ಎಲ್ಲೆಲ್ಲೋ ಮಾಡಲ್ಲ ಲಕ್ಷ್ಮಿ. ಯಾಕೆಂದ್ರೆ ಕಾಮಾಚ್ಚ, ಇನ್ನೊಂದು ಕಾಮ ಶಬ್ದ ಹಾಕೊಬೇಕು. ದೇವರ ಕಾಮ ಅಂದ್ರೆ ಆಜ್ಞೆ, ಇಚ್ಛೆ ಬಂತು ಅಂದ್ರೆ ಮಾತ್ರ ಆ ದೇವರ ಇಚ್ಛೆ ಪಟ್ಟಿದ್ರಿಂದ ಲಕ್ಷ್ಮೀ ದೇವಿ ತಾನು ಇಚ್ಛೆ ಪಟ್ಟು ಆ ಭೂಲೋಕದಲ್ಲಿ ಅವತಾರವನ್ನ ಎತ್ತಾಳೆ. ಇಲ್ಲ ಅಂದ್ರೆ ಅವಳು ಬರ್ಲಿಕ್ಕೆ ಒಂದು ಸಂದರ್ಭನೇ ಇಲ್ಲ. ಇನ್ನು ದೇವರ ಹತ್ರನೇ ಇರ್ತಾಳೆ ಯಾವಾಗ್ಲೂ. ತತ್ರ ಇತರತ್ರ ಚ ಆಯತನಾದಿಭ್ಯ. ತತ್ರ ಅಂದ್ರೆ ಸದಾ ಮೂಲ ರೂಪದ ಜೊತೆಗೆ, ದೇವರ ಜೊತೆಗೆ ಇರ್ತಾಳೆ. ಇತರತ್ರ ಅಂದ್ರೆ ಭೂಮಿ, ಬೇರೆ ಬೇರೆ ಲೋಕಗಳು, ಅಂತರಿಕ್ಷ ಲೋಕ, ಎಲ್ಲಾ ಲೋಕಗಳಲ್ಲೂ ಕೂಡ ಅವಳಿರ್ತಾಳೆ. ಹೀಗೆ ಲಕ್ಷ್ಮೀ ದೇವಿ ಜೊತೆಗೆ ಭಗವಂತ ಇಬ್ರು ಒಂದೇ ಕಡೆ ಇರ್ತಾರೆ. ಲಕ್ಷ್ಮಿ ಪರಮಾತ್ಮನ ಲೋಕದಲ್ಲಿ ಇರ್ತಾಳೆ, ಬೇರೆ ಕಡೆನೂ ಇರ್ತಾಳೆ. ಬೇರೆ ಕಡೆ ಇರ್ತಾಳೆ ಅಂದ್ರೆ ಪರಮಾತ್ಮ ಜೊತೆಗಿದ್ದೇ ಇರ್ತಾಳೆ, ಅದಿಲ್ಲ ಅಂತಿಲ್ಲ. ಆದ್ರೆ ಇಷ್ಟೆಲ್ಲ ನೀವ್ ಹೇಳಿದ್ರಲ್ಲ ಎಲ್ಲಾ ಕಡೆ ಲಕ್ಷ್ಮೀ ದೇವಿ ಇರ್ತಾಳೆ ಅಂತ, ಇದು ಹೇಗ್ ಸಾಧ್ಯ? ಅದಕ್ಕೆಲ್ಲ ಪ್ರಮಾಣ ಇದೆ ಅಂದ್ರೆ ಹೌದು, ಆಯತನಾದಿಭ್ಯ ಅಂತ ಹೇಳಿದ್ದಾರೆ. ಆಯತನ ಅಂದ್ರೆ ಆಧಾರ. ಲಕ್ಷ್ಮೀ ದೇವಿಗೆ ಯಾವ್ಯಾವ್ದು ಆಧಾರ ಅಂದ್ರೆ ಎಲ್ಲವೂ ಆಧಾರ ಅಂತ ಹೇಳಿದ್ದಾರೆ. ಎಲ್ಲಾ ಕಡೆ ಲಕ್ಷ್ಮೀ ದೇವಿ ಇರ್ತಾಳೆ ಅಂತ. ಯಾಕೆ? ಲಕ್ಷ್ಮೀ ದೇವಿಗೆ ಎಲ್ಲವೂ ಆಧಾರ ಅಂತ ಹೇಳಿದ್ರಿಂದ. ಆದ್ರಿಂದ ಲಕ್ಷ್ಮೀ ದೇವಿ ಬದ್ಧಳು ಮೋಚಕಳು ಅಂತ ಹೇಳ್ಬೋದು. ಅಂದ್ರೆ ಲಕ್ಷ್ಮೀ ದೇವಿ ಬೇರೆಯವರ ಬಂಧನಕ್ಕೆ ಕಾರಣ ಆಗ್ತಾಳೆ, ಬೇರೆಯವರ ಮೋಕ್ಷಕ್ಕೂ ಕಾರಣ ಆಗ್ತಾಳೆ ಲಕ್ಷ್ಮಿ. ಹೊರತು ತನಗೆ ಯಾವುದೇ ರೀತಿ ಬಂಧನ ಇಲ್ಲ, ತನಗೆ ಯಾವ ರೀತಿಯ ಮೋಕ್ಷದ ಅಪೇಕ್ಷೆನೂ ಇಲ್ಲ. ಆದ್ರಿಂದ ಲಕ್ಷ್ಮೀ ದೇವಿಯನ್ನ ಆ ತಾರತಮ್ಯದ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳಿಲ್ಲ. ಪ್ರಾಣದೇವರವರಿಗೆ ಮಾತ್ರ ಹೇಳಿತ್ತು. ವಸ್ತುತಃ ಪ್ರಾಣದೇವರಿಗಿಂತ ಅತಿ ಉತ್ತಮಳು ಲಕ್ಷ್ಮೀ ದೇವಿ, ಲಕ್ಷ್ಮೀ ದೇವಿಗಿಂತ ಅತಿ ಉತ್ತಮ ಪರಮಾತ್ಮ. ಧ್ಯಾನ ಆಗ್ಬೇಕಾದ್ರೆ ಲಕ್ಷ್ಮಿನೂ ಮಾಡ್ತಾಳೆ, ಪ್ರಾಣದೇವರು ಮಾಡ್ತಾಳೆ, ಇನ್ನು ಮಿಕ್ಕಿದವರೆಲ್ಲರೂ ಮಾಡ್ತಾ ಇದ್ದಾರೆ. ಹೀಗೆ ಈ ಕಾಮಾಧಿಕರಣದ ಸಂಗ್ರಹವಾದ ವಿಚಾರ. ಇನ್ನು ಮುಂದಿನ ವಿಚಾರಗಳನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ.